ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಸಿದ್ಧಗಂಗೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 118ನೇ ವರ್ಷದ ಗುರುವಂದನಾ ಕಾರ್ಯಕ್ರಮ. ಪೂಜ್ಯರಿಗೆ 75 ವರ್ಷಗಳ ತದನಂತರ ಹಲವಾರು ಕಾರ್ಯಕ್ರಮಗಳನ್ನು ಶ್ರೀಮಠದಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಅವರ ಅಗಲಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿವರೆಗೂ ಶ್ರೀಗಳವರು ಶ್ರೀಮಠದ ಭಕ್ತರನ್ನ, ಶ್ರೀಮಠ ಅವ್ರು ಕೊಟ್ಟಂತ ಅಪಾರವಾದ ಕೊಡುಗೆಯನ್ನ ಮುಂದಿನ ದಿನಗಳಿಗೂ ಕೂಡ ಪರಿಚಯಿಸ್ತಕ್ಕಂಥ ಪವಿತ್ರವಾದ ಕೆಲಸವನ್ನು ಇವತ್ತಿನ ಶ್ರೀಗಳವರು ಮಾಡ್ತಾ ಇದ್ದಾರೆ. ನಾನು ಅವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇನೆ, ಎಲ್ಲಿವರೆಗೆ ಪ್ರಪಂಚ ಇರ್ತದೋ ಅಲ್ಲಿವರೆಗೂ ತಾವು ಇಂಥ ಬಡವರನ್ನ, ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದ ಮಕ್ಕಳಿಗೆ ವಿದ್ಯಾದಾನವನ್ನ, ಅನ್ನದಾಸೋಹವನ್ನು ಕೊಡೋದ್ರ ಮುಖೇನ ವಿಶ್ವದಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಪವಾಡ ಪುರುಷರು. ತಮ್ಮ ದೂರದೃಷ್ಟಿಯ ಚಿಂತನೆ, ತಾವು ಕೊಟ್ಟಂತ ಕಾರ್ಯಕ್ರಮ ಕೈಂಕರ್ಯ ಮುಂದೆಯೂ ಕೂಡ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಿಮ್ಮ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅನ್ನೋದು ಹಲವು ಭಕ್ತರ ಒಂದು ನಾವೆಲ್ಲರೂ ಕೂಡ ಬಯಸ್ತೀವಿ. ಅನೇಕರು ಅನೇಕ ರೀತಿಯ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಒಂದು ಭಾರತ ಸರ್ಕಾರ ಶ್ರೀಗಳವರಿಗೆ, ಶ್ರೀಮಠಕ್ಕೆ ವಿಶೇಷವಾದ ಆಸಕ್ತಿಯನ್ನ, ಕಾಳಜಿಯನ್ನ, ಅಭಿರುಚಿಯನ್ನ ಮತ್ತೆ ಭಕ್ತಿಯನ್ನ ಉಳ್ಳಿರ್ತಕ್ಕಂಥದ್ದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಶ್ರೀಮಠಕ್ಕೆ ಶ್ರೀಗಳಿದ್ದಾಗೇನೆ 2-3 ಬಾರಿ ಬಂದು ಶ್ರೀಗಳವರ ಆಶೀರ್ವಾದವನ್ನು ಪಡೆದಿದ್ದಾರೆ. ವಿಶೇಷವಾದ ಅನೇಕ ಸಂದರ್ಭದಲ್ಲಿ ಬಂದಿದ್ದಾರೆ. ತದನಂತರ ಗದ್ದಿಗೆಗೂ ಕೂಡ ಬಂದು ದರ್ಶನವನ್ನು ಪಡೆದಿದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ಇವತ್ತು ರಾಷ್ಟ್ರದ ರಕ್ಷಣಾ ಮಂತ್ರಿಗಳು ಪ್ರಾಯಶಃ ಯಾವ್ದಾದ್ರು ಒಂದು ಮಠಕ್ಕೆ ಒಬ್ಬರೆಲ್ಲ ಒಬ್ರು ಬರ್ತಾ ಇದ್ದಾರೆ ಅಂದ್ರೆ ಅದು ಸಿದ್ಧಗಂಗಾ ಮಠ. ಶ್ರೀಮಠದಲ್ಲಿ ಪೂಜ್ಯರು ಇವತ್ತು ಕೂಡ ಇದ್ದಾರೆ. ನಮ್ಮೆಲ್ಲರ ಜೊತೆಯಲ್ಲಿ ನಾವು ಮಾಡುವ ಎಲ್ಲಾ ಕೆಲಸಗಳನ್ನು ಕೂಡ ಅವರು ಗಮನಿಸ್ತಾ ಇದ್ದಾರೆ ಎನ್ನುವ ನಂಬಿಕೆ ಮೇಲೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಇವೆಲ್ಲವೂ ಕೂಡ ನಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಮಠಮಾನ್ಯಗಳು, ಹೊರಗುರುಚರ ಮೂರ್ತಿಗಳು, ತಪಸ್ವಿಗಳು, ಪವಾಡ ಪುರುಷರು ಈ ದೇಶಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರೋದ್ರೊಳಗೆ ಸಿದ್ಧಗಂಗಾ ಮಠವೂ ಕೂಡ ಒಂದು. ಅದ್ರ ಬಗ್ಗೆ ನಾನು ಇವತ್ತೆಲ್ಲ ಮೊದಲಿಂದ ಕೂಡ ವಿನಂತಿ ಮಾಡ್ತಾ ಬಂದಿದ್ದೀವಿ. ಭಗವಂತ ಯಾವಾಗ ಅದಕ್ಕೆ ಅವಕಾಶವನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತ ರತ್ನ ಅನ್ನೋಕ್ಕೆ ಗುರುಗಳಿಗೆ ಕೊಟ್ಟದಾಗ ಅದಕ್ಕೆ ತುಂಬಾ ಶಕ್ತಿ ಬರ್ತಾ ಇದೆ. ಆದ್ರಿಂದ ಮಠಕ್ಕಾಗ್ಲಿ ಶ್ರೀಗಳಿಗಾಗ್ಲಿ ಅಂತಲ್ಲ, ಭಾರತ ರತ್ನ ಒಂದಾದ್ರೆ ದೇಶದ ರತ್ನ, ವಿಶ್ವದ ರತ್ನ ಇವತ್ತು ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳಾಗಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಬೇಡ. ಅವರ ಕೃಪಾಶೀರ್ವಾದ ಸದಾ ನಮ್ಮೆಲ್ಲ ಮೇಲೆ ಇದೆ. ರೈಲ್ವೆ ನಿಲ್ದಾಣ ಎಲ್ಲಿ ಬಂತು ಸರ್? ನಾನು ಅನೇಕ ಬಾರಿ ಹೇಳಿದ್ದೇನೆ. ನಾಳೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾಳೆ ದೆಹಲಿಗೆ ಬರ್ತಾ ಇದ್ದಾರೆ ಕರ್ನಾಟಕ ಭವನ ಉದ್ಘಾಟನೆ ಮಾಡಕ್ಕೆ. ನಾನು ಕೂಡ ಅಲ್ಲಿ ಹೋಗ್ತಾ ಇದ್ದೀನಿ. ಹೇಳ್ತೀನಿ, ಭಾರತ ಸರ್ಕಾರ ಜಾಗ ನಮ್ದು, ಖರ್ಚು ಮಾಡೋದು ಭಾರತ ಸರ್ಕಾರ, ರೈಲ್ವೆ ಸ್ಟೇಷನ್ ಮಾಡೋದು ನಾವು. ಇಂಥ ಪುಣ್ಯ ಪುರುಷನ ಹೆಸರನ್ನ ಮುಂದಿನ ಪೀಳಿಗೆಗೆ, ಈ ಪವಾಡ ಪುರುಷನ ಸಂದೇಶಗಳನ್ನ ಮುಂದಿನ ಪೀಳಿಗೆಗೆ ಪರಿಚಯದಕ್ಕೋಸ್ಕರ ಈ ಕೆಲಸವನ್ನು ಮಾಡಬೇಕು ಅಂತ ಒಬ್ಬ ಮಠದ ಭಕ್ತನಾಗಿ ಸ್ವತಃ ನಾನೇ ರೈಲ್ವೆ ಖಾತೆ ರಾಜ್ಯ ಸಚಿವನಾಗಿ ವಿನಂತಿ ಮಾಡಿದ್ದೇನೆ. ಸಿದ್ದರಾಮಯ್ಯನವ್ರಿಗೆ ಇನ್ನೂ ಯಾಕೆ ಅದ್ರ ಬಗ್ಗೆ ಆ ಫೈಲ್ ನೋಡಿದಾರೆ ಇಲ್ಲೋ ಗೊತ್ತಿಲ್ಲ. ನಾನು ಇವತ್ತು ಪರಮೇಶ್ವರ್ ಅವರು, ರಾಜಣ್ಣ ಬರ್ತಾರೆ, ಡಿ.ಕೆ. ಶಿವಕುಮಾರ್ ಬರ್ತಾರೆ, ಅವ್ರ ಗಮನಕ್ಕೆ ತರ್ತೀನಿ. ನಾಳೆ ನಾನೇ ಸ್ವತಃ ಮುಖ್ಯಮಂತ್ರಿಗಳನ್ನ ಡೆಲ್ಲಿಯಲ್ಲಿ ಭೇಟಿ ಮಾಡ್ತೀನಿ. 5 ತಿಂಗಳ ಮೇಲಾಗಿದೆ, ಎಲ್ಲ ಬರ್ತದೆ. ನಾನು ಅದಕ್ಕೆ ಉಪ್ಪು ಖಾರ ಹಾಕೋ ಪರಿಸ್ಥಿತಿಯಲ್ಲಿ ನಾನಲ್ಲ. ನಾನು 50 ವರ್ಷ ನಂದೇ ಆದಂತ ದೃಷ್ಟಿಯಲ್ಲಿ ಇದ್ದೇನೆ. ಶ್ರೀಮಠ ಯಾರಿಗೂ ಸೀಮಿತ ಅಲ್ಲ. ಶ್ರೀಮಠ ಇಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನತೆಯನ್ನ ಕೊಡುವುದರ ಮುಖೇನ ಸಂಸ್ಕಾರವನ್ನ, ಯಾವ ರೀತಿ ನಾವು ಜೀವನ ಸಾಗಿಸಬಹುದು ಅನ್ನೋದನ್ನ ಎಲ್ಲರಿಗೂ ಕೊಟ್ಟಿದ್ದಾರೆ. ಆದ್ರಿಂದ ಅವರು ಮಾಡೋದು ಬಿಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ್ಯಾವ ಕಾಲದಲ್ಲಿ ಏನೇನಾಗಬೇಕು ಅದಾಯ್ತದೆ. ಹೆಚ್ಚಳ ಮಾಡಿದ್ದಾರೆ ಇವತ್ತಿಂದ. ಒಂದು ಸರ್ಕಾರ ತಮ್ಮ ಕೊಳಕನ್ನ ಮುಚ್ಕೊಳ್ಳೋದಕ್ಕೋಸ್ಕರವಾಗಿ, ತಾವು ಮಾಡಿರುವ ತಪ್ಪನ್ನ ಮುಚ್ಕೊಳ್ಳೋಕ್ಕೋಸ್ಕರವಾಗಿ ಸಾಮಾನ್ಯ ಜನರ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದೆ. ಸ್ವಲ್ಪ ಮುಂದಿನ ದಿನಗಳಲ್ಲಿ ಇದು ಮಠ ಆಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಇಲ್ಲಿ ಮಠಕ್ಕೆ ಮಾತ್ರ ಸೀಮಿತವಾಗಿರ್ತೀನಿ. ಇದೊಂದು ಪವಿತ್ರವಾದ ಸ್ಥಳ. ಈ ಸ್ಥಳದಲ್ಲಿ ಏನ್ ಹೇಳ್ಬೇಕು ಹೇಳಿದ್ದೀನಿ. ಒಂದು ಸತ್ಯ, ತುಂಬಾ ದಿನ
ತುಂಬಾ ವರ್ಷಗಳು ತುಂಬಾ ದಿನಗಳು ಜನರಿಗೆ ಕಣ್ಣಿಗೆ ಮಣ್ಣೇರ್ಸ್ತಕ್ಕಂಥ ಕೆಲಸ ಏನಿದೆ ಇದು ಮಾಡೋದ್ರಿಂದ ಏನ್ ದುಷ್ಪರಿಣಾಮ ಆಯ್ತದೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡು ಎಲ್ಲದಕ್ಕೂ ಆಗ್ಲಿ ಟೋಲ್ ಸಂಗ್ರಹಕ್ಕೂ ಕೂಡ 5% ಸೆಸ್ ನೀವು ಜಾಸ್ತಿ ಮಾಡ್ಕೋತಾರೆ. ಇವೆಲ್ಲ ಒಂದು ರೀತಿ ನೋವಿನ ಸಂಗತಿ. ಅನಾವಶ್ಯಕವಾಗಿ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ತೊಳ್ಳಾಟದಲ್ಲಿ ಈ ಸರ್ಕಾರ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.